ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ನಲ್ಲಿ ಏನಾಗ್ತಿದೆ? ಯಾಕೆಂದ್ರೆ ದಿನ ಬೆಳಗಾದ್ರೆ ಇರಾನ್ ಹೊಸ ಹೊಸ ಮಿಸೈಲ್ಗಳನ್ನ ಲಾಂಚ್ ಮಾಡ್ತಾನೆ ಇದ್ದಾವೆ, ಅಟ್ಯಾಕ್ ಆಗ್ತಾನೆ ಇದೆ, ಧ್ವಂಸ ಆಗ್ತಾನೆ ಇದೆ. ಬಟ್ ಇಸ್ರೇಲ್ನ ಚಿತ್ರಣಗಳು, ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ, ಯಾವುದು ಹೊರ ಜಗತ್ತಿಗೆ ಹೊರಗಡೆ ಬರ್ತಾ ಇಲ್ಲ. ಇವರೆಲ್ಲ ಹೇಳ್ತಿರ್ತಾರಲ್ಲ, ನಾರ್ತ್ ಕೊರಿಯಾ ಹೀಗೆ ಕ್ಲೋಸ್ ಟು ಕಂಟ್ರಿ, ಒಂದು ಓಪನ್ ಜೈಲ್ ಅದು, ಅಲ್ಲಿಂದ ಯಾವುದೂ ಹೊರಗಡೆ ಬರೋದಿಲ್ಲ. ಚೈನಾದು ಆಲ್ಮೋಸ್ಟ್ ಹಾಗೇನೆ. ಇಂತಹ ಕಟ್ಟುಕತೆಗಳನ್ನ ಅಥವಾ ಕತೆಗಳನ್ನ ಅಥವಾ ಅರ್ಧಂಬರ್ಧ ಸತ್ಯಗಳನ್ನ ಹೇಳುವ, ಅದನ್ನ ಟೀಕೆ ಮಾಡುವಂತಹ ಇಸ್ರೇಲು, ಅಮೆರಿಕ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ, ಇಸ್ರೇಲ್ನಲ್ಲಿ ಇರಾನ್ನ ದಾಳಿಯಿಂದ ಆಗ್ತಿರುವಂತಹ ನಷ್ಟ ಏನು, ಸಾವು ನೋವೇನು, ಅಂಕಿಅಂಶಗಳೇನು ಅನ್ನೋದನ್ನ ಅವರು ಹೊರಗಡೆ ಜಗತ್ತಿಗೆ ಹೇಳಬೇಕಲ್ವಾ? ಹೇಳ್ತಾ ಇಲ್ಲ. ಹೇಳೋದು ಬಿಡಿ, ಅವರು ಹೇಳೋದು ಬಿಡಿ, ಬೇರೆಯವರು ಹೇಳಿದರೆ ಒಂದೇ ಒಂದು ಫೋಟೋ, ಒಂದು ವಿಡಿಯೋ ಅಲ್ಲಿಂದ ಹೊರಗಡೆ ಕಳಿಸಿದ್ರೆ ನಿಮ್ಮನ್ನ 5 ವರ್ಷದವರೆಗೆ ಜೈಲಿಗೆ ಹಾಕ್ತೀವಿ ಅಂತ ಇಸ್ರೇಲ್ ಕಾನೂನು ಮಾಡಿದೆ, ಆದೇಶ ಮಾಡಿದೆ. ಸೊ ಹಾಗಾದ್ರೆ ಇರಾನ್ ಏನೆಲ್ಲ ಮಿಸೈಲ್ಗಳು ಬಳಸ್ತಾ ಇದೆ, ಇರಾನ್ ಪ್ರಕಾರ ಎಷ್ಟೆಲ್ಲ ನಷ್ಟ ಆಗಿದೆ, ಮತ್ತು ಇಸ್ರೇಲ್ ಅಲ್ಲಿ ಏನ್ ನಡೀತಾ ಇದೆ, ಅದರ ಬಗ್ಗೆ ನನಗಿರುವ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕು ಮಾತುಕತೆಗಳ ನಡುವೆ ಮೋಸದಿಂದ ಇರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಆರಂಭಿಸಿತು. ಆರಂಭದ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನಿ ಅವರನ್ನ ಹತ್ಯೆ ಮಾಡಿತು. ಆ ನಂತರ ಇಸ್ರೇಲ್ ತಾನು ಯಾವತ್ತೂ ಊಹಿಸಿರಲಾರದ ಮಟ್ಟಿಗೆ ಪ್ರತಿರೋಧವನ್ನು ಎದುರಿಸ್ತು. ಇರಾನ್ ಕಡೆಯಿಂದ ಪ್ರತಿದಾಳಿಯನ್ನ ಇರಾನ್ ಮಾಡೋದಕ್ಕೆ ಶುರು ಮಾಡಿತು. IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಲ್ಲಿರುವಂತಹ ಬಹು ಮುಖ್ಯ ಸೇನೆಯ ಒಂದು ಭಾಗ, ಅದು ಪ್ರತಿದಾಳಿಯನ್ನ ಆರಂಭಿಸಿತು ಇಸ್ರೇಲ್ ಮೇಲೆ. ಅದರಲ್ಲೂ ವಿಶೇಷವಾಗಿ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ ಮೇಲೆ ಮತ್ತು ಇತರೆ ನಗರಗಳ ಮೇಲೆ ಬಾಂಬುಗಳ ಸುರುಮಳೆಯನ್ನೇ ಸುರಿಸ್ತು. ಮಿಸೈಲ್ಗಳ ಮೇಲೆ ಮಿಸೈಲು, ಡ್ರೋನ್ಗಳ ಮೇಲೆ ಡ್ರೋನು, ಒಂದಲ್ಲ ಎರಡಲ್ಲ, ಪ್ರತಿದಿನ ಪ್ರತಿಕ್ಷಣ ಹಾಕ್ತಾನೆ ಹೋಯ್ತು. ಆದರೆ ಇಲ್ಲಿಯವರೆಗೆ ಆ ಡ್ರೋನುಗಳಿಂದ, ಆ ಮಿಸೈಲ್ಗಳಿಂದ ಟೆಲ್ ಅವೀವ್ ನಗರಕ್ಕೆ ಎಷ್ಟು ನಷ್ಟ ಆಗಿದೆ, ಅದರ ಪರಿಸ್ಥಿತಿ ಏನಾಗಿದೆ ಅನ್ನುವಂತಹ ಮಾಹಿತಿ ಹೊರಗಡೆ ಬಂದೇ ಇಲ್ಲ. ಬಟ್ ಪ್ರತಿಯೊಬ್ಬರು ಊಹಿಸಬಹುದು, ಅರ್ಥ ಮಾಡಿಕೊಳ್ಳಬಹುದು. ಅದು ಅಕ್ಷರಶಃ ಈ ಕ್ರೂರಿ ಇಸ್ರೇಲ್ ಗಾಜಾವನ್ನ ಯಾವ ಸ್ಥಿತಿಗೆ ತಂದಿತ್ತಲ್ಲ, ಅದೇ ಸ್ಥಿತಿ ಇಸ್ರೇಲ್ದು ಆಗಿದೆ. ಇಸ್ರೇಲ್ ಸ್ಥಿತಿ ಗಾಜಾ ರೀತಿಯಲ್ಲಾಗಿದೆ. ಆದ್ರೆ ಅದರ ಬಗ್ಗೆ ಒಂದು ಫೋಟೋ, ಒಂದು ವಿಡಿಯೋವನ್ನ ನೀವು ಹೊರಗಡೆ ಕಳಿಸಿದ್ರೆ ಯಾರಾದರೂ 5 ವರ್ಷ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಬೆದರಿಸಿಟ್ಟಿದೆ ತನ್ನ ಪ್ರಜೆಗಳನ್ನ. ಹಾಗಾಗಿ ಯಾರು ಅದನ್ನ ಮಾಡ್ತಾ ಇಲ್ಲ. ದಿನದ 24 ಗಂಟೆಗಳಲ್ಲಿ ಬರ್ತಿರುವ ಮಾಹಿತಿಗಳ ಪ್ರಕಾರ 24 ಗಂಟೆಗಳಲ್ಲಿ 20 ಗಂಟೆ ಬಂಕರ್ ಅಲ್ಲಿ ಕಾಲ ಕಳೆಯಬೇಕಾದಂತಹ ಪರಿಸ್ಥಿತಿ ಅಲ್ಲಿನ ಪ್ರಜೆಗಳಿಗೆ ಇದೆ. 1 ಅವರು 2 ಅವರು ಬಿಡುವು ಸಿಕ್ಕಾಗ ಮಾತ್ರ ಅವರು ಮನೆಗಳಿಗೆ ಹೋಗಿ ಸ್ನಾನಗೀನ ಮಾಡಿಕೊಂಡು ಮತ್ತೆ ಬಂಕರ್ ಅಲ್ಲಿ ಬಂದು ಬಚ್ಚಿಟ್ಕೊಂಡು ಬಂಕರ್ ಅಲ್ಲೇ ಊಟ ತಿಂಡಿ ಮಲಗೋಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದೆ ಇಸ್ರೇಲ್. ಸೊ 60% ಪಾಪ್ಯುಲೇಷನ್, ಇಸ್ರೇಲ್ನ 60% ಪಾಪ್ಯುಲೇಷನ್ ಜನ ಬಂಕರ್ಗಳಲ್ಲಿ ಬದುಕ್ತಾ ಇದ್ದಾರೆ. ಬೀದಿ ಭಿಕ್ಷುಕರ ರೀತಿ ಬಂಕರ್ಗಳಲ್ಲಿ ಬದುಕ್ತಾ ಇದ್ದಾರೆ. ಮತ್ತು ಅವರಿಗೆ ಒಳಗಡೆ ಎಂಟರ್ಟೈನ್ಮೆಂಟ್ ಅಂತೆ, ಡ್ಯಾನ್ಸ್ ಮಾಡಿಸ್ತಾರಂತೆ, ಮ್ಯೂಸಿಕ್ ಹಾಕ್ತಾರಂತೆ, ಅವರು ಆತ್ಮಸ್ಥೈರ್ಯವಾಗಿ ಇರೋದಕ್ಕೆ ನೋಡ್ಕೊಳ್ತಾರಂತೆ. ಇದೆಲ್ಲ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದು ಓಕೆ, ಅದನ್ನು ಮಾತ್ರ ಹೇಳ್ತಿದ್ದಾರೆ. ಬಟ್ ಎಷ್ಟು ಕಟ್ಟಡಗಳು ಬಿದ್ವು, ಎಷ್ಟು ಧ್ವಂಸ ಆಯಿತು, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಗಿದೆ, ಅದರ ತೀವ್ರತೆ ಎಷ್ಟಿತ್ತು, ಎಷ್ಟು ಸಾವುಗಳಾಗಿದ್ದಾವೆ, ಇದರ ಬಗ್ಗೆ ಮಾತ್ರ ಇಸ್ರೇಲ್ ಬಾಯೇ ಬಿಡ್ತಾ ಇಲ್ಲ. ಈ ಕಡೆ ಇವರನ್ನು ನೋಡಿದಾಗ ವಿಡಿಯೋಗಳ ಮೇಲೆ ವಿಡಿಯೋ ರಿಲೀಸ್ ಮಾಡ್ತಿದ್ದಾರೆ ಇರಾನ್ ಅವರು, ತಾವು ಲಾಂಚ್ ಮಾಡ್ತಿರುವಂತಹ ಮಿಸೈಲ್ಗಳದ್ದು. ಅದರಲ್ಲೂ ವಿಶೇಷವಾಗಿ 2 ಮಿಸೈಲ್ಗಳು ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ನಡೆಸ್ತಾ ಇದ್ದಾವೆ. ಒಂದು ಖುರ್ರಮ್ ಶೇರ್ ಅನ್ನುವಂಥದ್ದು, ಇನ್ನೊಂದು ಫತೆ ಅನ್ನುವಂತಹ ಮಿಸೈಲ್ಗಳು. ಈ 2 ಮಿಸೈಲ್ಗಳು ನಿರಂತರವಾಗಿ ಬೀಳ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಇಲ್ಲಿಯವರೆಗೆ 500ಕ್ಕೂ ಹೆಚ್ಚು ಮಿಸೈಲ್ಗಳನ್ನ, 2000ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಟೆಲ್ ಅವೀವ್ ಮೇಲೆ ಮಾತ್ರನೇ, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನ ಮೇಲೆ ಮಾತ್ರನೇ ಇರಾನ್ ಹಾಕಿದೆ. ಅದರಲ್ಲಿ ಸಾಕಷ್ಟು ಸಾವು ನೋವಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಸರ್ವನಾಶ ಆಗೋಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ, ನಿನ್ನೆ ರಾತ್ರಿ ಇಡೀ ಟೆಲ್ ಅವೀವ್ ನಗರದಲ್ಲಿ, ಇಡೀ ಟೆಲ್ ಅವೀವ್ನಲ್ಲಿ ಕರೆಂಟ್ ಇಲ್ಲ. ಯಾಕೆಂದ್ರೆ ಪವರ್ ಪ್ಲಾಂಟ್ಗಳ ಮೇಲೆ ಮಿಸೈಲ್ಗಳು ಬಿದ್ದಿದ್ದಾವೆ. ಇದು ತಪ್ಪಲ್ವಾ? ಇದು ನಾಗರಿಕರಿಗೆ ಹಿಂಸೆ ಕೊಡುವ ಕೆಲಸ ಅಲ್ವಾ?
ಆ ಟಾರ್ಗೆಟ್ ಅಟ್ಯಾಕ್ ಮಾಡಬೇಕಾಗಿರುವಂತಹದ್ದು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳ ಮೇಲೆ, ಮಿಲಿಟರಿ ಏನು ಕಟ್ಟಡಗಳಿರ್ತವೆ, ಬೇರೆ ಏನಾದರೂ ಇದ್ರೆ ಅವುಗಳ ಮೇಲೆ ಅಲ್ವಾ ಅಂತ ನೀವು ಕೇಳೋದಾದ್ರೆ ಇರಾನ್ ಅದೇ ಕೆಲಸನೇ ಮಾಡ್ಕೊಂಡ್ ಬರ್ತಿತ್ತು ಮೊನ್ನೆವರೆಗೂ. ಆದ್ರೆ ಮೊನ್ನೆ ಇಸ್ರೇಲ್ ತನ್ನ ಕಂತ್ರಿ ಬುದ್ಧಿಯನ್ನ ತೋರಿಸ್ತು. ರಾತ್ರೋರಾತ್ರಿ ಇರಾನ್ನಲ್ಲಿರುವಂತಹ, ಅದರಲ್ಲೂ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿರುವಂತಹ ತೈಲ ಡಿಪೋಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಹಾಕಿ ಅವುಗಳಿಗೆ ಬೆಂಕಿ ಬೀಳೋ ಹಾಗೆ ಮಾಡಿಟ್ಟಿದೆ. ಇಡೀ ತೆಹರಾನ್ ಇವತ್ತು ವಿಷಗಾಳಿಯಲ್ಲಿ ಉಸಿರಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಅದರಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವಂತಹ ಆಪತ್ತು ಎದುರಾಗಿದೆ. ಅಲ್ಲಿ ಆಸಿಡ್ ಮಳೆ ಆಗ್ತಿದೆ, ಕಪ್ಪು ಮಳೆ ಆಗ್ತಾ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ಬೆಂಕಿ, ಅಷ್ಟು ದೊಡ್ಡ ಬೆಂಕಿ. ಎಂಥ ಕ್ರೌರ್ಯ ಅಲ್ವಾ ಅದು. ಯಾವಾಗ ಇಸ್ರೇಲ್ ಅಂತಹ ಕೃತ್ಯ ಮಾಡ್ತೋ, ಅಸಹ್ಯ ಮಾಡ್ತೋ, ಅಮಾನವೀಯವಾದಂತಹ ದಾಳಿ ನಡೆಸ್ತೋ, ಇರಾನ್ ಸಹ ಅದೇ ಕೆಲಸ ಮಾಡ್ತು ಈ ಕಡೆ ಇಸ್ರೇಲ್ ಅಲ್ಲಿ, ಅದರಲ್ಲೂ ಟೆಲಿವಿನಲ್ಲಿ ಕರೆಂಟ್ ಇಲ್ದಿರ ಮಾಡ್ತು. ನರಳಿ, ನೀವು ನರಳಿ, ನಮ್ಮನ್ನು ನರಳಿಸ್ತೀರಾ, ನೀವು ನರಳಿ ಅಂತ. ಈ ತೈಲ ಘಟಕಗಳ ಮೇಲೆ ಅಥವಾ ತೈಲ ದಾಸ್ತಾನುಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲ್ಲ, ಇದಕ್ಕೆ ಅಮೆರಿಕ ಸಹ ಸಿಟ್ಟು ಮಾಡ್ಕೊಳ್ತು. ಅಂದ್ರೆ ಆ ಮಟ್ಟಕ್ಕೆ ಸಿಟ್ಟು ಮಾಡ್ಕೊಳ್ತು. ವಾಟ್ ದ ಫಕ್ ಅಂತ ಕಳಿಸ್ತು ಮೆಸೇಜ್ ಇಸ್ರೇಲ್ಗೆ. WTF ಅಂತ ಹಾಕಿ ಕಳಿಸ್ತು. ಏನ್ ಮಾಡ್ತಿದ್ದೀರಿ ನೀವು, ಹೊಟ್ಟೆಗೆ ಅನ್ನ ತಿಂತಿದ್ದೀರಾ ಅಂತ ಕೇಳ್ದಂಗಿತ್ತದು. ಆದ್ರೆ ಇಸ್ರೇಲ್ಗೆ ಅದೆಲ್ಲ ಬೇಕಾಗಿಲ್ಲ. 40,000 ಮಕ್ಕಳನ್ನ ಕೊಂದಂತ ಇಸ್ರೇಲ್ ರೀ ಅದು. ಅದಕ್ಕೆ ಈ ತೈಲ ಘಟಕಗಳ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚೋದು ದೊಡ್ಡ ವಿಚಾರ ಅಲ್ಲ. ನಾಳೆ ಯಾವತ್ತೋ ಯಾರಿಗೋ ಕ್ಯಾನ್ಸರ್ ಬರುತ್ತೆ ಅಂತ ಮಾನವೀಯತೆ ತೋರಿಸುವಂತಹ ಒಳ್ಳೆ ಗುಣ ಇಸ್ರೇಲ್ಗೂ ಇಲ್ಲ, ಇಸ್ರೇಲ್ನ ಯಾವ ಪ್ರಜೆಗೂ ಇಲ್ಲ. ಅವರು ಕದ್ದು ಇನ್ನೊಬ್ಬರ ಜಾಗವನ್ನ ಲಪಟಾಯಿಸಿ ಬಂದು ಒಂದು ದೇಶ ಮಾಡ್ಕೊಂಡಿರೋರು ಅಂಥ ಮನಸ್ಥಿತಿಯವರು. ಮತ್ತು ಆ ಜಾಗದಲ್ಲಿರುವಂತಹ ಒರಿಜಿನಲ್ ಓನರ್ಗಳನ್ನ ದಿನ ಬೆಳಗಾದ್ರೆ ಬೇಟೆಯಾಡಿ ಕೊಲ್ಲುವಂತಹ ಕ್ರೂರಿಗಳು. ಅವರು ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಹಿಂಜರಿತಾರೆ ಅಂದ್ರೆ ಯಾರು ಹೇಳಲ್ಲ. ಬಟ್ ಅಮೆರಿಕನೇ ಬೆಚ್ಚಿ ಬಿದ್ದೋಯ್ತು. ಅದಕ್ಕೆ ಕಾರಣ ಮಾನವೀಯತೆ ಅಲ್ಲ, ಟ್ರಂಪ್ಗಿದ್ದಂತಹ ಇದಂದ್ರೆ ಒಂದು ಡ್ರಾಪ್ ಪೆಟ್ರೋಲ್ ಸಹ ವೇಸ್ಟ್ ಆಗಬಾರದು ಅಂತ ಟ್ರಂಪ್ ಹೇಳಿದ್ದು. ಒಂದೇ ಒಂದು ಡ್ರಾಪ್ ಸಹ ವೇಸ್ಟ್ ಆಗಬಾರದು, ಅದಕ್ಕೆ ಯಾಕೆ ಬೆಂಕಿ ಹಚ್ಚಿದ್ರಿ ಅಂತ. ಆರ್ಥಿಕ ನಷ್ಟ ಅದು. ಇಡೀ ಜಗತ್ತಿನಲ್ಲಿ ತೈಲಕ್ಕೆ ಹಾಹಾಕಾರ ಎದ್ದು ಬಿಡುತ್ತೆ. ಆ ಭಯ ಅಷ್ಟೇ. ಅಮೆರಿಕ ಏನು, ಅಯ್ಯೋ ಅಲ್ಲಿ ತೆಹರಾನ್ ನಗರದಲ್ಲಿ ಕ್ಯಾನ್ಸರ್ ಬಂದ್ಬಿಡುತ್ತೆ, ಆಸಿಡ್ ಮಳೆ ಆಗುತ್ತೆ, ಕಪ್ಪು ಮಳೆ ಆಗುತ್ತೆ, ಗಾಳಿ ಎಲ್ಲ ವಿಷಪೂರಿತ ಆಗ್ಬಿಡುತ್ತೆ, ಅದಕ್ಕಲ್ಲ. ವೇಸ್ಟ್ ಆಯ್ತಲ್ಲ ಪೆಟ್ರೋಲ್, ವೇಸ್ಟ್ ಆಯ್ತಲ್ಲ ತೈಲ, ಆ ಇದಕ್ಕೆ ಹೊಟ್ಟೆ ಉರ್ಕೊಂಡು WTF ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕಳಿಸಿದ್ದು. ಸೊ ಇದು ಅಲ್ಲಿ ಈಗ ನಡೀತಾ ಇರುವಂತಹ ಪರಿಸ್ಥಿತಿ, ಇಸ್ರೇಲ್ನ ಪರಿಸ್ಥಿತಿ. ಗಾಜಾ ತರ ಆಗಿದೆ ಇಸ್ರೇಲ್. ಬಟ್ ತೋರಿಸ್ತಾ ಇಲ್ಲ, ತೋರಿಸೋರಿಗೆ ಜೈಲಿಗೆ ಹಾಕ್ತೀನಿ ಅಂತ ಬೆದರಿಸ್ತಾ ಇದೆ. ಇದರ ನಡುವೆ ಇರಾನ್ನ ಈ ಮಾತ್ರದ ಪ್ರತಿಕ್ರಿಯೆಗೆ, ಪ್ರತಿದಾಳಿಗೆ ಯೋಚನೆನೂ ಮಾಡಿಲ್ಲದಂತಹ ಅಮೆರಿಕ ಮತ್ತು ಟ್ರಂಪ್ ಮಧ್ಯವರ್ತಿಗಳ ಮೂಲಕ ಯಾರಾದರೂ ಬಂದು ಮಧ್ಯಸ್ಥಿಕೆ ವಹಿಸಿಕೊಂಡು ಸಂಧಾನಕ್ಕೆ, ಯುದ್ಧ ವಿರಾಮಕ್ಕೆ, ಮಾತುಕತೆಗೆ ಒಂದು ಚಾಲನೆಯನ್ನು ಕೊಡ್ಲಿ ಅಂತ ಕಾಯ್ತಾ ಕೂತಿದ್ದಾರೆ. ಆದರೆ ಇರಾನ್ ಹೇಳ್ತಾ ಇದೆ, ನಾವು ಮಾತುಕತೆಗೆ ಸಿದ್ಧ ಇಲ್ಲ, ನಮಗಿನ್ನೂ ಕೆಲಸ ಬಾಕಿ ಇದೆ ಅಂತ. ಟ್ರಂಪ್ ಹೊರ ಜಗತ್ತಿಗೆ ಕ್ಯಾಮ್ರಾ ಮುಂದೆ ಬಂದಾಗ ಮಾತ್ರ ಮುಗಿಸ್ಬಿಡ್ತೀವಿ ಇರಾನ್ನ, ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ ಅಂತ ಡೈಲಾಗ್ ಹೊಡೆದು ಒಳಗೊಳಗೇನೆ ಅಯ್ಯಯ್ಯೋ ಆಗಬಾರ್ದು ಆಗ್ತಾ ಇದೆಯಲ್ಲ, ಬೇಗ ಯುದ್ಧ ವಿರಾಮ ಘೋಷಣೆ ಆಗಂಗ್ ಮಾಡಿ ಯಾರಾದ್ರು ಅಂತ ಬೇಡ್ಕೊಳ್ತಾ ಇದ್ದಾರೆ ಅಂತ ಸ್ವತಃ ಅಮೆರಿಕ ಮೀಡಿಯಾಗಳು ಹೇಳ್ತಾ ಇದ್ದಾವೆ. ಅಮೆರಿಕ ಮೀಡಿಯಾಗಳು, ಬೇರೆ ಯಾವುದೋ ಅಲ್ಲ, ಅಮೆರಿಕ ಮೀಡಿಯಾಗಳಲ್ಲೇ ಸುದ್ದಿಗಳು ಬರ್ತಾ ಇದೆ. ಟ್ರಂಪ್ ಈಸ್ ವೇಟಿಂಗ್ ಫಾರ್ ಎ ಸೀಸ್ ಫೈರ್ ಅಂತ, ಪಿಚಿಂಗ್ ಫಾರ್ ಎ ಸೀಸ್ ಫೈರ್, ನೆಗೋಷಿಯೇಟರ್ಗೋಸ್ಕರ ಹುಡುಕ್ತಾ ಇದ್ದಾರೆ ಅಂತ. ಅದು ವಾಸ್ತವ. ಆ ವಾಸ್ತವನ ಬಚ್ಚಿಡ್ತಾ ಇದ್ದಾರೆ. ಆ ವಾಸ್ತವಕ್ಕೆ ಯಾಕೆ ಬಂದಿದ್ದಾರೆ ಅಂದ್ರೆ ಇಸ್ರೇಲ್ ಸಂಪೂರ್ಣ ಆಲ್ಮೋಸ್ಟ್ ಗಾಜಾ ತರ ಆಗೋಗಿದೆ ಅಷ್ಟೇ. ಸೊ ಇದಿಷ್ಟು ಇಸ್ರೇಲ್ ಮುಚ್ಚಿಡ್ತಾ ಇರುವಂತಹ ವಿಚಾರಗಳ ಬಗ್ಗೆ ನಮಗೆ ತಿಳಿದು ಬಂದಿರುವಂತಹ ವಿಚಾರ ಮತ್ತು ಇತರೆ ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.